ಈ ಮಳೆಗಾಲ ಆರಂಭವಾಗುವ ಮೊದಲು ಈ ಕ್ರಸ್ಟ್ ಗೇಟ್ನ ಚೈನುಗಳನ್ನು ಸರ್ವಿಸ್ ಮಾಡಬೇಕಾಗುತ್ತೆ, ಹೇಗಿದಾವೆ ಅನ್ನೋದನ್ನು ನೋಡ್ಕೊಬೇಕಾಗುತ್ತೆ. ಅದನ್ನು ಅಧಿಕಾರಿಗಳೆಲ್ಲೋ ಮಾಡ್ಕೊಳ್ಳಿಲ್ವಾ ಅನ್ನುವಂತಹ ಪ್ರಶ್ನೆ. 1 ಲಕ್ಷಕ್ಕೂ ಅಧಿಕ ನೀರು ಹೊರಬಿಟ್ರೆ ಕಂಪ್ಲಿ ಸೇತುವೆ ಮುಳುಗಡೆ. ಈಗಾಗಲೇ 90,000 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ ನದಿಗೆ. ಮುಂಜಾಗೃತಾ ಕ್ರಮವಾಗಿ ಸೇತುವೆಯನ್ನು ಅದರ ಮೇಲೆ ಸಂಚಾರ ಮಾಡುವಂತಹ ವಿಚಾರಕ್ಕೆ ಈಗ ಪೊಲೀಸರು ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಸೇತುವೆ ಮೇಲೆ ಸಂಚಾರ ಮಾಡುವುದಕ್ಕೆ ಬಂದ್ ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಷ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಷ್, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅನ್ನೋಂಗಾಯ್ತು ಈಗ ಕತೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅರ್ಧಕ್ಕರ್ಧ ಡ್ಯಾಮ್ನಲ್ಲಿರುವಂತಹ ನೀರನ್ನು ಖಾಲಿ ಮಾಡಬೇಕಾದಂತಹ ಪರಿಸ್ಥಿತಿ. ಈ ಪರಿಸ್ಥಿತಿಗೆ ಯಾರು ಹೊಣೆ, ಯಾರು ಹೊತ್ಕೊಳ್ತಾರೆ ಇದರ ಜವಾಬ್ದಾರಿಯನ್ನು ಅಂತ? ಪ್ರೇಮ್ ಕುಮಾರ್, ಇದಕ್ಕೆ ಅಧಿಕಾರಿಗಳೇ ನೇರವಾಗಿ ಹೊಣೆಯನ್ನು ಹೊರಬೇಕಾಗತ್ತೆ. ನಾನು ಮೊದಲೇ ಹೇಳ್ದಂಗೆ ಅಧಿಕಾರಿಗಳು ಕಾಲಕ್ರಮೇಣಕ್ಕೆ ತಕ್ಕಂತೆ ಅಲ್ಲಿರ್ತಕ್ಕಂಥ ಗೇಟ್ಗಳನ್ನು ಮತ್ತು ಚೈನ್ಗಳನ್ನು ಸಮರ್ಪಕವಾಗಿ ನೋಡಬೇಕಾಗತ್ತೆ. ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ತಂತ್ರಜ್ಞರನ್ನು ಕರೆಸಿ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇದನ್ನು ಬೇಸಿಗೆ ಕಾಲದಲ್ಲಿ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ನದಿಯಿಂದ ಜಲಾಶಯಕ್ಕೆ ನೀರು ಬರ್ತಕ್ಕಂಥ ಸಂದರ್ಭದಲ್ಲಿನೇ ಅದನ್ನು ಪರಿಶೀಲಿಸಿ ಯಾವೆಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು, ಆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ಏಕಾಏಕಿ ನದಿಯಿಂದ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾದ ನಂತರದಲ್ಲಿ ಈ ರೀತಿಯ ಸಮಸ್ಯೆ ಆಗಿರೋದಕ್ಕೆ ಇದಕ್ಕೆ ಅಧಿಕಾರಿಗಳೇ ನೇರ ಹೊಣೆಗಾರರಾಗ್ತಾರೆ. ಅವರೇ ಹೊಣೆಯನ್ನು ಕೂಡ ಹೊರಬೇಕಾಗತ್ತೆ. ಆದ್ರೆ ಇಲ್ಲಿ ಈಗ ಅಧಿಕಾರಿಗಳ ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನದಿಂದಾಗಿ ಇದೀಗ ನದಿ ಪಾತ್ರದ ಜನರಿಗೆ ಮತ್ತು ನದಿ ತೀರದಲ್ಲಿರ್ತಕ್ಕಂಥ ರೈತರಿಗೆ ಸಂಕಷ್ಟ ಎದುರಾಗಿದೆ. ನದಿ ತೀರದಲ್ಲಿರ್ತಕ್ಕಂಥ ಗ್ರಾಮದ ಜನರು ಈಗ ಸ್ಥಳಾಂತರಗೊಳ್ಳಬೇಕಾದಂತ ಅನಿವಾರ್ಯತೆ ಇದ್ರೆ ಮತ್ತೆ ಲಕ್ಷಾಂತರ ಹೆಕ್ಟರ್ ನಲ್ಲಿ ಬೆಳೆದಂತ ಬೆಳೆಯೂ ಕೂಡ ಇದೀಗ ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆಗೆ ನಾನು ತೋರಿಸ್ತಾ ಹೋಗ್ತೇನೆ ಅಂದ್ರೆ ಇದು ಪ್ರಮುಖವಾಗಿ ಬಳ್ಳಾರಿಯಿಂದ ಗಂಗಾವತಿಗೆ ಸಂಪರ್ಕ ಕಲ್ಪಿಸತಕ್ಕಂಥ ಕಂಪ್ಲಿ ಸೇತುವೆ. ಇದೀಗ ಸೇತುವೆ ಮುಳುಗಡೆ ಆಗೋದಕ್ಕೆ ಕೆಲವೇ ಅಡಿಗಳಷ್ಟು ಮಾತ್ರ ಬಾಕಿ ಇದೆ. ಹೀಗಾಗಿ ಇಲ್ಲಿ ಒಂದ್ ವೇಳೆ ಈ ಸೇತುವೆ ಮತ್ತೆ ಮುಳುಗಡೆ ಆದ್ರೆ ಬಳ್ಳಾರಿಯಿಂದ ಗಂಗಾವತಿಗೆ ಸಂಪರ್ಕ ಕಲ್ಪಿಸತಕ್ಕಂಥ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಹೀಗಾಗಿ ಗಂಗಾವತಿ ಮತ್ತು ಕಂಪ್ಲಿ ಭಾಗಕ್ಕೆ ನಿತ್ಯವೂ ಓಡಾಡ್ತಕ್ಕಂಥ ಒಂದಿಷ್ಟು ವ್ಯಾಪಾರ ವಹಿವಾಟುಗಳಿಗಾಗಿರ್ಬೋದು, ಕೂಲಿ ಕೆಲಸಕ್ಕಂತ ಹೇಳಿ ಪ್ರತಿನಿತ್ಯ ಕೂಡ ನಂಬಿಕೊಂಡು ನಿಂತಿರ್ತಕ್ಕಂಥ ಜನರಿಗೆ ಆಗಿರ್ಬೋದು, ಅವ್ರೆಲ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಕಳೆದ 1 ವಾರದ ಹಿಂದಷ್ಟೇ ಸೇತುವೆ ಮೇಲ್ಭಾಗದಲ್ಲಿ 4 ಅಡಿಗಳಷ್ಟು ನೀರು ಹರಿತಾ ಇತ್ತು. ಇದೀಗ ಸದ್ಯಕ್ಕೆ ಸೇತುವೆ ಓಪನ್ ಆಗಿತ್ತು, ಅದ್ರ ಜೊತೆಗೆ ಜನರ ಓಡಾಟಕ್ಕೂ ಕೂಡ ಅನುಕೂಲ ಕಲ್ಪಿಸಲಾಗಿತ್ತು. ಆದ್ರೆ ಸದ್ಯಕ್ಕೆ ಈಗ ಮತ್ತೆ ಸೇತುವೆ ಮುಳುಗಡೆ ಭೀತಿ ಎದುರಾಗಿದೆ. ಯಾಕಂದ್ರೆ ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ ಮತ್ತೆ 2 ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತೆ ಅನ್ನುವಂತ ಮಾಹಿತಿಯನ್ನು ಈಗಾಗಲೇ ಅಧಿಕಾರಿಗಳು ಕೊಟ್ಟಿದ್ರಿಂದಾಗಿ ಮತ್ತೆ ಇದೀಗ ಸೇತುವೆ ಮುಳುಗಡೆ ಭೀತಿಯನ್ನು ಎದುರಿಸ್ತಾ ಇದೆ. ಒಟ್ಟಾರೆಯಾಗಿ ಇವತ್ತಿನ ಎಲ್ಲಾ ಪರಿಸ್ಥಿತಿಗೆ ನೇರ ಕಾರಣ ಅಧಿಕಾರಿಗಳಲ್ಲದೆ ಮತ್ತಾರಲ್ಲ. ಹೀಗಾಗಿ ಅಧಿಕಾರಿಗಳು ಇದರ ಹೊಣೆಯನ್ನು ಹೊರಬೇಕಾಗುತ್ತೆ. ಮತ್ತೆ ಅನಿವಾರ್ಯವಾಗಿ ಜಲಾಶಯನು ಭರ್ತಿಯಾಗಿರ್ತಕ್ಕಂಥ ಜಲಾಶಯದ ಅರ್ಧಕ್ಕರ್ಧದಷ್ಟು ನೀರನ್ನು ಈಗ ವ್ಯರ್ಥ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಕೇವಲ ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಯಿತು ಅಥವಾ ಜಮೀನುಗಳ ಲಾಸ್ ಆಯಿತು, ಬೆಳೆ ಲಾಸ್ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಭಾಗದ ರೈತರು ನೆಚ್ಚಿಕೊಂಡಿದ್ದಂಥ 2 ಬೆಳೆಗೆ ನೀರು ಸಿಗೋದಿಲ್ಲ. ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದ 4 ಜಿಲ್ಲೆಗಳ ಜನರಿಗೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗ್ತಕ್ಕಂಥ ಲಕ್ಷಣಗಳು ಕೂಡ ಸದ್ಯಕ್ಕೆ ಎಲ್ಲ ರೀತಿಯಿಂದ ಕಂಡು ಬರ್ತಾ ಇದೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಂಬರೀಷ್ ತಮ್ಮೆಲ್ಲ ಮಾಹಿತಿಗಾಗಿ.